ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬೇಕ್ರಿಯಲ್ಲಿ ಮಾಡೋ ಬ್ರೆಡ್ಡನ್ನು ಮನೆಯಲ್ಲಿ ಸರಳವಾಗಿ ಹೇಗೆ ಮಾಡ್ಬೋದು ಹೇಳ್ಕೊಡ್ತೀನಿ. ಇದರಲ್ಲಿ ಯಾವುದು ಈ ಹಾರ್ಮ್ಫುಲ್ ಕೆಮಿಕಲ್ಸನ್ನು ನಾನು ಹಾಕಿಲ್ಲ, ಇಂಪ್ರೂವರ್ ಹಾಕಿಲ್ಲ, ಪ್ರಿಸರ್ವೇಟಿವ್ ಹಾಕಿಲ್ಲ ಮತ್ತು ಮೊಟ್ಟೆನೂ ಹಾಕಿಲ್ಲ. ಇವು ಯಾವುದು ಇಲ್ಲದೇ ನಾವು ಈ ರೀತಿ ಸಾಫ್ಟಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ತುಂಬ ಸರಳವಾಗಿ ಹೇಳ್ಕೊಡ್ತೀನಿ. ನಾನು ಇದರಲ್ಲಿ ನಿಮಗೆ ಮೆಜರಿಂಗ್ ಹೇಗೆ ಮಾಡಬೇಕು, ಆಮೇಲೆ ಇದನ್ನು ಯಾವ ರೀತಿ ಡೋ ರೆಡಿ ಮಾಡಬೇಕು, ಯಾವ ರೀತಿ ಶೇಪ್ ಕೊಡಬೇಕು ಮತ್ತು ಯಾವ ರೀತಿ ಒ ಟಿ ಜಿನ ನಾವು ಸೆಟ್ಟಿಂಗ್ ಮಾಡಬೇಕು ಎಲ್ಲವನ್ನು ಬಹಳ ಡಿಟೇಲಾಗಿ ನಾನು ಶೇರ್ ಮಾಡಿದ್ದೀನಿ. ಅದಕ್ಕೆ ವಿಡಿಯೋ ಸ್ವಲ್ಪ ಲೆಂದಿ ಆಗಿದೆ, ಆದರೆ ಇದನ್ನು ಸ್ಕಿಪ್ ಮಾಡದೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ. ಈ ಮಿಲ್ಕ್ ವೈಟ್ ಸ್ಯಾಂಡ್ವಿಚ್ ಬ್ರೆಡ್ ಹೇಗೆ ಸ್ಟೋರ್ ಮಾಡಬೇಕು ಅದನ್ನು ಹೇಳಿದ್ದೀನಿ. ಶ್ರೀನಿವಾಸ, ರೇಖಾಸ್ ವೆಜ್ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವಾಗ ನಾನು ನಿಮಗೆ ಹೇಳೋ ಕೆಲವು ಟಿಪ್ಸನ್ನು ಫಾಲೋ ಮಾಡಿ. ಈಗ ಮೆಜರ್ಮೆಂಟ್ ಹೇಗೆ ಮಾಡಬೇಕಂದ್ರೆ, ಇದು 250 ml ಮೆಜರಿಂಗ್ ಕಪ್. ಇದರಲ್ಲಿ ನಾನು ಚಂದ ಮೈದಾ ಹಾಕಿ ಇಲ್ಲಿ ನೋಡಿ ಸ್ವಲ್ಪ ಮೇಲೆ ಫ್ಲ್ಯಾಟ್ ಮಾಡಿ ಈಗ ಟ್ಯಾಪ್ ಮಾಡ್ತಾಯಿದ್ದೀನಿ, ಅಂದರೆ ಈಗ ಬಡಿತಾ ಇದ್ದೀನಿ. ಬಡಿದ್ರೆ ಏನಾಗುತ್ತೆ, ಸ್ವಲ್ಪ ಮೈದಾ ಅದರೊಳಗೆ ಸೆಟ್ಟಾಗಿ ಕೂಡ್ತದೆ. ಈ ರೀತಿ 3.5 ನಾನು ಕಪ್ ಮೈದಾ ತೊಗೊಂಡಿನಿ. ಇದನ್ನು ನೀವು ತೂಕ ಮಾಡಿದರೆ 450 ಗ್ರಾಮ್ ಆಗುತ್ತದೆ. ಇದು ನಾನು 4x9 ಸೈಜಿನ ಟಿನ್ಗೋಸ್ಕರ ಮಾಡ್ಲಿಕ್ಕತ್ತೀನಿ. ಇದು 2 ಟೇಬಲ್ ಸ್ಪೂನ್ ಹಾಲಿನ ಪುಡಿ, ಮಿಲ್ಕ್ ಪೌಡರ್ ಹಾಕಿದ್ದೀನಿ. ಈ ಚಮಚಗಳನ್ನು ನಾನು ಮೆಜರಿಂಗ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿಂದ ನಾನು 1 ಟೀ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಇವಾಗ ಇದನ್ನು ನೀವು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು. ಮೈದಾನ ಮೊದಲೇ ಕ್ಲೀನಾಗಿ ಇಟ್ಕೊಂಡಿರಬೇಕು. ಇದು ಈಸ್ಟನ್ನು ನಾವು ಯಾವ ರೀತಿ ಪ್ರೂಫ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. 2 ಟೀ ಸ್ಪೂನ್ ಇದು ಇನ್ಸ್ಟಂಟ್ ಡ್ರೈ ಈಸ್ಟ್. ಇದು ಮಾರ್ಕೆಟಲ್ಲೂ ಸಿಗ್ತದೆ, ಆನ್ಲೈನಲ್ಲೂ ಸಿಗ್ತದೆ. ಇದು ಇನ್ಸ್ಟಂಟ್ ಡ್ರೈ ಈಸ್ಟ್ ಇದೆ. ಇದು 2 ಟೀ ಸ್ಪೂನ್ ತೊಗೊಂಡಿನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ನಾನು ಸಕ್ಕರೆ ಹಾಕೀನಿ. ಯಾವಾಗಲೂ ಈಸ್ಟ್ ಡೆವಲಪ್ ಆಗಬೇಕಾದ್ರೆ ಅದಕ್ಕೆ ಒಂದು ಫುಡ್ ಬೇಕು, ಅದು ಸಕ್ಕರೆ. ಅದು ಹಾಕಿದ್ದೀನಿ. ಇದು ನೋಡಿ, ಇದು ಉಗುರು ಬೆಚ್ಚಗಿನಿರೋ ಹಾಲು. ನೀವು ನೀರು ಬೇಕಾದರೆ ನೀರನ್ನು ತೊಗೋಬೋದು, ಆದರೆ ಇದು ಮಿಲ್ಕ್ ಬ್ರೆಡ್ ಇರೋದಕ್ಕೆ, ಇದಕ್ಕೆ ಹೆಲ್ದಿ ಮಾಡೋದಕ್ಕೆ ಹಾಲು ತೊಗೊಂಡಿದ್ದೀನಿ. ಈ ಉಗುರು ಬೆಚ್ಚಗಿನ ಹಾಲಲ್ಲಿ ನಾವು ಬಟ್ಟೆ ಎದ್ದಿದ್ರೆ ನಮ್ಮ ಬಟ್ಟೆಗೆ ಸ್ವಲ್ಪ ಲೈಟ್ ಬಿಸಿಯಾಗಿ ಹತ್ತಬೇಕು, ಆ ರೀತಿ ಬೆಚ್ಚಗಾಗಬೇಕು. ಅದನ್ನು ನಾನು 1 ಗ್ಲಾಸ್ ಅಂದರೆ 1 ಕಪ್, ಯಾವುದರಿಂದ ನಾವು ಮೈದಾ ಅಳೆದಿದ್ದೀವಿ ಆ ಮೈದಾದ್ದು 1 ಕಪ್ನಿಂದ ನಾನು ಈ ಹಾಲು ಹಾಕಿದ್ದೀನಿ. ಹಾಲು ಬಹಳ ಬಿಸಿ ಇರಬಾರ್ದು, ಬಹಳ ಬಿಸಿ ಇದ್ದರೆ ನಮ್ಮ ಈಸ್ಟು ಡೆಡ್ ಆಗ್ತದೆ. ಅದಕ್ಕೆ ಬೆಚ್ಚಗಿರೋ ಹಾಲನ್ನು ಉಪಯೋಗಿಸ್ರಿ. ಮತ್ತು ಈಸ್ಟದ್ದು ಎಕ್ಸ್ಪೈರಿ ಡೇಟು ಎಲ್ಲವನ್ನು ನೀವು ಚೆಕ್ ಮಾಡಿ ಉಪಯೋಗಿಸ್ರಿ. ಇದನ್ನು ನಾನು ಬೆಚ್ಚಗಿರೋ ಸ್ಥಳಕ್ಕೆ ಮುಚ್ಚಿ ಒಂದು 8-10 ನಿಮಿಷ ಇಟ್ಟೀನಿ. ನಿಮಿಷದಲ್ಲೇ ನಂದು ಎಷ್ಟು ಚೆನ್ನಾಗಿ ಪ್ರೂಫ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇದು ಇಷ್ಟು ಮೇಲೆ ಗುಳ್ಳಿ ಬಂದು ಚಂದ ಉಬ್ಬಿರೋದು ಕಾಣಿಸ್ತದೆ. ಈ ರೀತಿ ಆದರೆ ನಮ್ಮ ಇಷ್ಟು ಚೆನ್ನಾಗಿದೆ ಅಂತ ಅರ್ಥ. ಒಂದು ವೇಳೆ ಗುಳ್ಳೆ ಬಂದು ಉಬ್ಬಲಿಲ್ಲ ಅಂದರೆ ಇಷ್ಟು ಸರಿ ಇಲ್ಲ ಅಂದ್ಕೊಂಡು ನೀವು ಬೇರೆ ಇಷ್ಟನ್ನು ಯೂಸ್ ಮಾಡಿ. ಈಗ ಇದನ್ನು ನಾನು ಯಾವ ಹಿಟ್ಟು ನಾವು ಅಳತೆ ಮಾಡಿ ತೊಗೊಂಡೀವಿ ಅದರಲ್ಲಿ ಕೆಳಗಡೆ ಮಧ್ಯದಲ್ಲಿ ಒಂದು ತೆಗ್ಗು ಮಾಡಿ ಅದರಲ್ಲಿ ಈ ಹಾಲನ್ನು ಹಾಕಬೇಕು. ಇವಾಗ ನಾನು ಸೈಡಿಗೆ 1 ಗ್ಲಾಸ್ ಬೆಚ್ಚಗಿರೋ ಹಾಲು ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಕಿ ನಾನು ಈ ಹೀಟನ್ನು ಕಲಿಸ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಅರ್ಧ ಕಪ್ ಹಾಕಿದ್ದೆ ನಾನು, ಇನ್ನು ಮತ್ತೆ ಅರ್ಧ ಕಪ್ಪು, ಅಂದರೆ ಒಟ್ಟು 2 ಕಪ್ ನಾವು ಹಾಲನ್ನು ಇದು ಹಿಟ್ಟು ಕಲಸೋಕ್ಕೆ ಯೂಸ್ ಮಾಡಿದ್ದೀವಿ. 1 ಕಪ್ಪು ಈಸ್ಟಲ್ಲಿ ಹಾಕಿದ್ದೀವಿ, 1 ಕಪ್ನಲ್ಲಿ ಸ್ವಲ್ಪನೇ ಹಾಲು ಹಾಕಿ ನಾನು ಕಲಿಸ್ತಾ ಇದ್ದೀನಿ. ಒಮ್ಮೆಗೆ ನೀವು ಅಷ್ಟು ಹಾಲು ಹಾಕಬೇಡ್ರಿ. ಹಾಲನ್ನು ಸ್ವಲ್ಪ ಹಾಕಿ ಈ ಹೋಳಿಗೆ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಬೇಕು. ಇದಕ್ಕೆ 1/4 ಕಪ್ಪು ನಾನು ಎಣ್ಣೆ ಹಾಕ್ಲಿಕ್ಕತ್ತೀನಿ. ನೀವು ಬೇಡ ಅಂದರೆ ನೀವು ಇದಕ್ಕೆ ಬೆಣ್ಣೆಯನ್ನು ಕರಗಿಸಿನೂ ಹಾಕ್ಬೋದು, ಬೆಣ್ಣೆನ ಹಾಗೇನೂ ಹಾಕ್ಬೋದು. ಎಲ್ಲ ಸಾಮಾನುಗಳು ರೂಮ್ ಟೆಂಪ್ರೇಚರಲ್ಲೇ ಇರಬೇಕು. ಫ್ರಿಜ್ಜಿಂದ ಡೈರೆಕ್ಟ್ ತೆಗೆದು ಯಾವ ವಸ್ತುವನ್ನು ಉಪಯೋಗಿಸ್ಬೇಡ್ರಿ. ಇವಾಗ ಈ ಕಲಸಿರೋ ಹಿಟ್ಟನ್ನು ನಾನು ಈ ಕಿಚನ್ ಪ್ಲ್ಯಾಟ್ಫಾರ್ಮ್ ಮೇಲೆ ಸ್ವಲ್ಪ ಮೈದಾನೆಲ್ಲ ಹಚ್ಚಿ ಸಿಂಪಡಿಸಿ ಅದ್ರ ಮೇಲೆ ಈ ಹಿಟ್ಟು ಹಾಕ್ಲಿಕ್ಕತ್ತೀನಿ. ಯಾಕಂದರೆ ಹಿಟ್ಟು ಬಹಳ ಸ್ಟಿಕ್ಕಿ ಇರ್ತದೆ, ಹೀಗೆಲ್ಲ ಅಂಟುತ್ತದೆ. ಈ ಅಂಗೈಯಿಂದನೇ ನಾವು ನಮ್ಮ ಮುಂದಿನ ಕೆಲಸನ ಮಾಡಬೇಕು. ಅದಕ್ಕೆ ನಿಮ್ಮ ಕಿಚನ್ ಪ್ಲ್ಯಾಟ್ಫಾರ್ಮು ಮತ್ತು ನಿಮ್ಮ ಕೈ ತುಂಬ ಕ್ಲೀನಾಗಿರಬೇಕು. ತುಂಬ ತೆಳು ಆಗಿದ್ದರೆ, ತುಂಬ ನಮ್ಮ ಹಿಟ್ಟು ಬಹಳ ತೆಳು ಅನಿಸಿದರೆ ಸ್ವಲ್ಪ ಮೈದಾನ ನೀವು 1 ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಅದ್ರ ಮೇಲೆ ಹಾಕಿ ನೀವು ಕಲಿಸ್ಕೋಬೋದು. ಈಗ ಈ ಥರದೊಂದು ಸ್ಕ್ರ್ಯಾಪರ್ ಸಿಗ್ತದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಂಡ್ರೆ ಈ ಪ್ಲ್ಯಾಟ್ಫಾರ್ಮಿಗೆ ಅಂಟಿರೋ ಈ ಮೈದಾನ ನಾವು ಕ್ಲೀನಾಗಿ ತೆಗಿಬೋದು. ಇದನ್ನು ನಾನು ನಿಮಗೆ ಸ್ಟ್ರೆಚ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಸ್ಟ್ರೆಚ್ ಅಂದರೆ ಮುಂದಕ್ಕೆ ಎಳಿಬೇಕು,
ಫೋಲ್ಡ್ ಅಂದರೆ ಹಿಂದಕ್ಕೆ ತಕ್ಕೋಬೇಕು. ಹಿಟ್ಟು ಸ್ವಲ್ಪ ಭಾಳ ಲೂಸ್ ಅನ್ನಿಸ್ತು, ಭಾಳನೇ ಕೈಗೆ ಅಂಟ್ತಿದ್ರೆ ಸ್ವಲ್ಪ ನೀವು 1 ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಸ್ವಲ್ಪ ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಈಗ ನಾದ್ಕೊಳ್ರಿ. ಇಲ್ಲಿ ನೋಡಿರಿ ಎಷ್ಟು ಸ್ಟಿಕ್ಕಿ ಆಗಿದೆ. ಈ ರೀತಿ ಸ್ಕ್ರ್ಯಾಪರ್ದು ಸಹಾಯದಿಂದ ನೀವು ಅದನ್ನು ಇದು ಮಾಡಿ ಚೆಂದ ನಾದಬೇಕು ಸ್ಟ್ರೆಚ್ ಆ್ಯಂಡ್ ಫೋಲ್ಡ್ ಒಳಗೆ. ಈಗ ವಿಂಡೋ ಗ್ಲುಟನ್ ಟೆಸ್ಟ್ ಮಾಡೋಣ. ಇದರಿಂದ ಗ್ಲುಟನ್ ಫಾರ್ಮ್ ಆಗಿದೆಯೋ ಇಲ್ಲೋ ಗೊತ್ತಾಗ್ತದೆ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಪೀಸ್ ಕೈಯಾಗಿ ತೊಗೊಳ್ರಿ. ತೊಗೊಂಡು ಇಲ್ಲಿ ನೋಡಿರಿ ಅದನ್ನು ಈ ರೀತಿ ಸ್ಟ್ರೆಚ್ ಮಾಡಿ ಕಟ್ ಆಗ್ಲಿಕ್ಕತ್ತದೆ ನಡುವೆ. ಈ ರೀತಿ ಕಟ್ ಆದರೆ ಇನ್ನೂ ಗ್ಲುಟನ್ ನಮ್ಮದು ಫಾರ್ಮ್ ಆಗಿಲ್ಲ ಅಂತ ಅರ್ಥ. ಈಗ ಇದನ್ನು ಇನ್ನೂ ಒಂದು 2-3 ನಿಮಿಷ ನಾದೋಣ. ಅಂದರೆ ಈ ರೀತಿ ಕಟ್ ಆಗದೆ ಚೆಂದ ಬರಬೇಕು ನೋಡ್ರಿ. ಆ ರೀತಿ ಈಗ ನೋಡ್ರಿ ಸ್ಟ್ರೆಚ್ ಆ್ಯಂಡ್ ಫೋಲ್ಡ್ ಮೆಥಡ್ ಒಳಗೆ ಮತ್ತೆ ನಾದ್ತಾ ಇದ್ದೀನಿ. ಇವಾಗ ಕೈಗೆ ಎಣ್ಣೆ ಹಚ್ಚಿ ಮತ್ತೆ ಸ್ಟ್ರೆಚ್ ಮಾಡ್ಲಿಕ್ಕತ್ತೀನಿ. ಒಂದು ತೆಳ್ಳಗೆ ಪದರ್ ಕಾಣಿಸ್ತಾ ಇದೆ ನಿಮ್ಗೆ ಗೊತ್ತಾ, ಎಷ್ಟು ಟ್ರಾನ್ಸ್ಪರೆಂಟ್ ಇದೆ. ಈ ರೀತಿ ಆದರೆ ಗ್ಲುಟನ್ ಫಾರ್ಮ್ ಆಗಿದೆ ಅಂತ ಅರ್ಥ. ಒಂದು ದೊಡ್ಡ ಬೌಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡೋಣ. ಆಮೇಲೆ ಈ ನಮ್ಮ ಡೋನ ಮೇಲಿಂದ ಒಳಗಡೆ ಸ್ಟ್ರೆಚ್ ಮಾಡಬೇಕು. ಈ ಮೇಲ್ಗಡೆಯಿಂದ ಒಳಗಡೆ ಅದನ್ನು ನಾವು ಈ ರೀತಿ ಸ್ಟ್ರೆಚ್ ಮಾಡಿ ಆ ಭಾಗವನ್ನು ಕೆಳಗಡೆ ಮಾಡಿ ಅಲ್ಲಿ ನಾವು ಸೀಲ್ ಮಾಡಬೇಕು. ಯಾಕಂದರೆ ಅಲ್ಲಿಂದ ನಮಗೆ ಯಾವ ಥರದ ಏರು ಹೊರಗಡೆ ಹೋಗಬಾರ್ದು, ಎಲ್ಲ ಏರು ಬ್ರೆಡ್ಡಲ್ಲೇ ಆಗಬೇಕು. ಅದಕ್ಕೆ ಆ ಸೀಲ್ ಮಾಡಿರೋ ಭಾಗವನ್ನು ಕೆಳಗಡೆ ಮಾಡಿ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಕ್ಲೀನ್ ರ್ಯಾಪಿಂದ ಅದನ್ನು ನಾವು ಕವರ್ ಮಾಡೋಣ. ಇದ್ರ ಮೇಲೆ ಹಸಿ ಬಟ್ಟೆನೂ ಹಾಕ್ಬೋದು. ಇದನ್ನು ನಾವು ಫಸ್ಟ್ ಪ್ರೂಫಿಂಗಿಗೆ ಇಡಬೇಕು. ಈಗ ಇದು ಡಬಲ್ ಆಗೋವರೆಗೂ ಇಡ್ತೀವಿ. ಇದಕ್ಕೆ ನಾವು ಫಸ್ಟ್ ಪ್ರೂಫಿಂಗ್ ಅಂತೀವಿ. ಇದು ನಿಮ್ಮ ಊರಿನ ಕ್ಲೈಮೇಟಿಗೆ ಅನುಗುಣವಾಗಿ ಕೆಲವು ಟೈಮ್ ಬೇಗ ಉಪ್ತದೆ, ಕೆಲವು ಟೈಮ್ ಸ್ವಲ್ಪ ಜಾಸ್ತಿ ಟೈಮ್ ತಗೋತದೆ. ಇದು 9x4 ಇಂಚಿಂದು ಬ್ರೆಡ್ ಟಿನ್ ಇದೆ. ಇದಕ್ಕೆ ನಾನು ಕಾರ್ನರ್ ಎಲ್ಲ ಚೆಂದ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿ ಸ್ವಲ್ಪ ಮೈದಾದಿಂದ ಡಸ್ಟ್ ಮಾಡ್ಲಿಕ್ಕತ್ತೀನಿ. ಅಂದರೆ ನಮ್ಮ ಬ್ರೆಡ್ ಇದಕ್ಕೆ ಅಂಟ್ಕೊಳ್ಳಾರ್ದೆ ಚೆಂದ ಬೇಗನೆ ಬರಬೇಕಂತ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದು ಫಸ್ಟ್ ಪ್ರೂಫಿಂಗಿಗಿಟ್ಟು 1 ಗಂಟೆ ಆಯಿತು. ಇದು ನೀವು ಕರೆಕ್ಟ್ 1 ಗಂಟೆಯಲ್ಲೇ ಆಗ್ತದಂತಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆಂದ ಏರಿಯೇಷನ್ ಆಗಿದೆ. ನಾನು ಇದನ್ನು ಪಂಚ್ ಮಾಡಿದರೆ ಏರ್ ಬಬಲ್ ಮೇಲ್ಗಡೆ ಬರ್ತಾ ಇದೆ. ನಿಮ್ಮ ಊರಲ್ಲಿ ಜಾಸ್ತಿ ಬಿಸಿಲಿದ್ದರೆ ಬೇಗ ಪ್ರೂಫಿಂಗ್ ಆಗ್ತದೆ. 45 ನಿಮಿಷದಲ್ಲೂ ಆಗ್ಬೋದು, ಇಲ್ಲ 1.5 ಗಂಟೆನೂ ತೊಗೋಬೋದು. ಇದನ್ನು ಹಿಟ್ಟಿನಿಂದ ನಾವು ಡಸ್ಟ್ ಮಾಡಿರೋ ಕಿಚನ್ ಪ್ಲ್ಯಾಟ್ಫಾರ್ಮ್ ಮೇಲೆ ಹಾಕಿ ಸ್ವಲ್ಪ ಲೈಟಾಗಿ ಇದನ್ನು ಪ್ರೆಸ್ ಮಾಡಬೇಕು. ಯಾಕಂದರೆ ಇದರೊಳಗೆ ಏರ್ ಬಬಲ್ಸ್ ಇರ್ತದೆ, ಅದೆಲ್ಲ ಹೋಗಬೇಕು. ಹಾಗೆ ನೋಡಿರಿ ಕೈಯಿಂದ ಸ್ಟ್ರೆಚ್ ಮಾಡ್ಬೋದು. ಇದನ್ನು ನಾನು ಲಟ್ಟಣಿಕೆ ಸಹಾಯದಿಂದ ಈ ರೆಕ್ಟ್ಯಾಂಗ್ಯುಲರ್ ಶೇಪ್ ಕೊಡ್ಲಿಕ್ಕತ್ತೀನಿ. ಇದನ್ನು ಲೈಟಾಗಿ ರೋಲ್ ಮಾಡಿ ನಾನು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದನ್ನು ನೀವು ಫಾಲೋ ಮಾಡಿದರೆ ಭಾಳ ಪರ್ಫೆಕ್ಟಾಗಿ ನೀವು ಇದು ಮಾಡ್ಬೋದು. ಅಂದರೆ ಇದ್ರೊಳಗೆ ಲೈಟಾಗಿ ಪ್ರೆಸ್ ಮಾಡಿ ಏರ್ ಬಬಲ್ ಎಲ್ಲ ತೆಗಿಬೇಕು. ಹಾಗೆ ಇದನ್ನು ನಾವು ಶೇಪ್ ಕೊಡಬೇಕು. ಇಲ್ಲಿ ನೋಡಿ ಈಗ ನಾನು ಇದನ್ನು ನಂದು ಏನು 9x4 ಇಂಚಿನ ಇದು ಬ್ರೆಡ್ ಟಿನ್ ಇದೆ, ಆ ಸೈಜಿಗೆ ಇದನ್ನು ನಾನು ಅಡ್ಜಸ್ಟ್ ಮಾಡ್ಲಿಕ್ಕತ್ತೀನಿ. ನೋಡಿ ಈ ರೀತಿ ಟಿನ್ನನ್ನು ಮುಂದಿಟ್ಕೊಂಡು ನೀವು ಅದಕ್ಕೆ ರೆಕ್ಟ್ಯಾಂಗ್ಯುಲರ್ ಶೇಪ್ ಸೈಜನ್ನು ನೀವು ಮೆಜರ್ ಮಾಡಬೇಕು. ಈಗ ಇದನ್ನು ಟೈಟಾಗಿ ರೋಲ್ ಮಾಡಬೇಕು. ಸೈಡಿಗೆ ಇರೋದನ್ನು ಒಳಗಡೆ ನೀವು ಹಾಕಿ ಈ ರೀತಿ ಟೈಟಾಗಿ ರೋಲ್ ಮಾಡಬೇಕು. ನೀವೇನಾದರೂ ಲೂಸ್ ಮಾಡಿದರೆ ಒಳಗಡೆ ಸ್ವಲ್ಪ ಗ್ಯಾಪ್ ಇದ್ದರೆ ಅಲ್ಲಿ ಏರಿಷನ್ ಆಗಿ ನೀವು ಯಾವಾಗ ಬೇಕ್ ಮಾಡ್ತೀರೋ ಅಲ್ಲೆಲ್ಲ ತೂತುಗಳು ಬರ್ತದೆ. ಅದಕ್ಕೆ ಟೈಟಾಗಿ ರೋಲ್ ಮಾಡಿ ಎಡ್ಜನ್ನು ನೀವು ಚೆಂದ ಸೀಲ್ ಮಾಡಬೇಕು. ಇಲ್ಲಿ ನೋಡಿ ಈ ಎಡ್ಜಿಂದ ಗಾಳಿ ಹೊರಗೆ ಹೋಗಬಾರ್ದು, ಏರಿಯೇಷನ್ ಇದರಲ್ಲೇ ಆಗಬೇಕು. ನಿಮ್ಗೆ ಕೈಗೆ ಬಹಳ ಅಂಟುತ್ತಿದ್ದರೆ ಸ್ವಲ್ಪ ಮೈದಾನ ಉಪಯೋಗಿಸಿ ಇದಕ್ಕೆ ಚೆಂದ ಈ ರೀತಿ ಒಂದು ಲಾಗದ್ದು ಶೇಪ್ ಕೊಡಬೇಕು ನೀವು. ಇವಾಗ ಇದನ್ನು ನಾನು ಗ್ರೀಸ್ ಮಾಡಿರೋ ಈ ಬ್ರೆಡ್ ಟಿನ್ನಲ್ಲಿಟ್ಟು ಚೆಂದ ಪ್ರೆಸ್ ಮಾಡ್ಲಿಕ್ಕತ್ತೀನಿ. ಲೇವಲ್ಲಾಗಿ ಮಾಡಬೇಕು ಇದನ್ನು ಚೆಂದ. ಇವಾಗ ನೋಡಿ ಇದನ್ನು ನಾವು ಈಗ ಸೆಕೆಂಡ್ ಪ್ರೂಫಿಂಗಿಗೆ ಇಡೋಣ. ಇದು ಕೂಡ ಬೆಚ್ಚಗಿರೋ ಸ್ಥಳದಲ್ಲಿ ಇಡಿ. ಇದಕ್ಕೆ ಒಂದು 25ರಿಂದ 30 ನಿಮಿಷ ಹಿಡಿತದೆ. ಅದು ಊರಿನ ಈ ಟೆಂಪ್ರೇಚರ್ಗೆ ಅನುಗುಣವಾಗಿ ಇದು ಆಗ್ತದೆ. ಆದರೆ ಇದು ಬಹಳ ಟೈಮ್ ತಗೊಳ್ಳೋದಿಲ್ಲ. ಈ ಸೆಕೆಂಡ್ ಪ್ರೂಫಿಂಗ್ ಯಾವಾಗಲೂ 25 ನಿಮಿಷದಿಂದ ಅರ್ಧ ಗಂಟೆವರೆಗೂ ಆಗ್ತದೆ. ಇವಾಗ ಇಲ್ಲಿ ನೋಡಿ ಇದು ಒಂದು 25 ನಿಮಿಷದಲ್ಲಿ ಈ ರೀತಿ ಉಬ್ಬಿತು. ಈಗ OTG ಹ್ಯಾಕ್ ಸೆಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇದು ಎಲ್ಲರಿಗಿಂತ ಮೇಲಿರೋ ನಾಬ್ ಏನಿದೆ ಇದು ಟೆಂಪ್ರೇಚರ್. ಇಲ್ಲಿ ನಾನು 200 ಡಿಗ್ರಿ ಸೆಟ್ ಮಾಡಿದ್ದೀನಿ. ಈಗ ನಮ್ಗೆ ಬ್ರೆಡ್ಡಿಗೆ 200 ಬೇಕು. ಈಗ ಮಿಡಲ್ ಇರೋದು ಕಾಯಿಲ್ ಸೆಟ್ಟಿಂಗು. ನಮಗೆ ಮೇಲೆ ಕೆಳಗೆ 2 ಕಾಯಿಲ್ ಹೀಟ್ ಬೇಕು. ಅದಕ್ಕೆ ಟೋಸ್ಟ್ ಮೋಡಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇದು ಪೂರ್ತಿ ಕೆಳಗಿರೋದು ಟೈಮಿಂಗು 10 ನಿಮಿಷ ಪ್ರೀ ಹೀಟಿಗೋಸ್ಕರ ಇಟ್ಟಿದ್ದೀನಿ. 1 ಟೇಬಲ್ ಸ್ಪೂನ್ ಬೆಚ್ಚಗಿರೋ ಹಾಲಲ್ಲಿ ಒಂದು ಸ್ವಲ್ಪ ಬೆಣ್ಣೆ, ಸ್ವಲ್ಪ ಸಕ್ಕರೆ ಹಾಕಿ ಕರಗಿಸಿ ಪಕ್ಕಕ್ಕೆ ಇಟ್ಕೊಳ್ರಿ. ಇವಾಗ ನಮ್ಮದು ಸೆಕೆಂಡ್ ಪ್ರೂಫ್ ಆಗಿರೋ ಈ ಬ್ರೆಡ್ ನೋಡಿರಿ ಎಷ್ಟು ಉಬ್ಬಿದೆ.
ಇದಕ್ಕೆ ಮೇಲೆ ಈ ನಾವು ಮಾಡಿರೋ ಹಾಲಿಂದು ಮಿಕ್ಸ್ಚರ್ ಮಿಲ್ಕ್ ವಾಶ್ ಕೊಡೋಣ. ನೀವು ಎಗ್ ತಿಂತಿದ್ರೆ ಎಗ್ ವೈಟನ್ನ ನೀವು ಇದ್ರ ಮೇಲೆ ಹಚ್ಬೋದು. ಇದನ್ನು ಚೆನ್ನಾಗಿ ಎಲ್ಲ ಕಡೆಗೆ ನಾವು ಹಚ್ಚಬೇಕು. ಇದರಿಂದ ನಮ್ಮದು ಬ್ರೆಡ್ಡಿಂದು ಟೆಕ್ಸ್ಚರು, ಕಲರು, ಲುಕ್ ಭಾಳ ಚೆನ್ನಾಗಿ ಬರ್ತದೆ. ಈಗ 10 ನಿಮಿಷದ ಮುಂಚೆ ಪ್ರೀ ಹೀಟಿಗೆ ಇಟ್ಟಿರೋ ಓವನ್ನಲ್ಲಿ ಈ ಬಾಟಮ್ ರ್ಯಾಕ್ ಅಂದರೆ ಪೂರ್ತಿ ಕೆಳಗಿರೋ ರ್ಯಾಕಲ್ಲಿ ನಾನು ಬ್ರೆಡ್ಡನ್ನು ಬೇಕ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಈಗ ಇದನ್ನು ನಾನು ಟೈಮಿಂಗು 30 ನಿಮಿಷಕ್ಕೆ ಇಡ್ತಾಯಿದ್ದೀನಿ. ಇದು ಓವನ್ನಿಂದ ಓವನ್ಗೆ ಈ ಟೆಂಪ್ರೇಚರು, ಟೈಮಿಂಗು ಮತ್ತು ಸೆಟ್ಟಿಂಗು ಡಿಫ್ರೆನ್ಸ್ ಇರ್ತದೆ. ನೋಡಿ ಎಷ್ಟು ಸೂಪರಾಗಿ ನಮ್ಮ ಬ್ರೆಡ್ಡು ಉಬ್ಬಿ ಬಂದಿದೆ. ಎಷ್ಟು ಚೆನ್ನಾಗಿ ಮೇಲೆ ಬ್ರೌನ್ ಕಲರ್ ಕೂಡ ಕಾಣಿಸ್ತಾ ಇದೆ. ನೀವು ನಿಮ್ಮ ಓವನಿಗೆ ಅನುಗುಣವಾಗಿ ಟೈಮಿಂಗನ್ನು ಅಡ್ಜಸ್ಟ್ ಮಾಡಿ. ಟೈಮಿಂಗ್ ಇಟ್ಟ ಮೇಲೂ ನೀವು ಆದಷ್ಟು ಒಳಗಡೆ ಬ್ರೆಡ್ ನೋಡ್ತಾ ಇರ್ರಿ. ಒಂದೊಂದು ಸರ್ತಿ ಬೇಗನೂ ಅದು ಬೇಕಾಗ್ಬೋದು, ಕೆಲವು ಟೈಮು ಜಾಸ್ತಿ ಟೈಮ್ ತೊಗೋಬೋದು. ಈಗ ಬೇಕಾಗಿರೋ ಬ್ರೆಡ್ಡನ್ನು ಒಂದು ರ್ಯಾಕ್ ಮೇಲೆ ತೆಗ್ದಿದ್ದೀನಿ. ಇದ್ರ ಮೇಲೆ ನೀವು ಕೈಯಿಂದ ಟ್ಯಾಪ್ ಮಾಡಿ, ಆವಾಗ ಹಾಲೋ ಸೌಂಡ್ ಬರ್ತದೆ. ಓವನಿಂದ ಹೊರಗೆ ತೆಗೆದ ತಕ್ಷಣ ಬಹಳ ಹಾರ್ಡ್ ಇರ್ತದೆ ಮೇಲ್ಗಡೆ, ಆವಾಗ ನೀವು ಹೆದರಬೇಡಿ. ಈಗ ಅದ್ರ ಮೇಲೆ ಬೆಣ್ಣೆನೋ ತುಪ್ಪನೋ ಅಥವಾ ಎಣ್ಣೆ ಏನಾದರೂ ಒಂದು ಫ್ಯಾಟನ್ನು ಚೆನ್ನಾಗಿ ಹಚ್ಚಬೇಕು, ಅದರಿಂದ ಶೈನಿಂಗ್ ಚೆನ್ನಾಗಿ ಬರ್ತದೆ. ಇವಾಗ ಬಿಸಿ ಇರುವಾಗೆ ಅದ್ರ ಮೇಲೆ ಒಂದು ಒಣ ಕ್ಲೀನ್ ಬಟ್ಟೆನ ಹಾಕಿ, ಇವಾಗ ಏನಾಗುತ್ತೆ ಒಳಗಿರೋ ಹೀಟ್ ಆ ಬಟ್ಟೆಗೆ ಅಂಟ್ಕೊಂಡು ಮೇಲ್ಗಡೆ ಇರೋದು ಸಾಫ್ಟ್ ಆಗ್ತದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಮುಂಚೆ ತೆಗೆದಾಗ ಹಾರ್ಡ್ ಇತ್ತು, ಅದಕ್ಕೆ ಅದ್ರ ಮೇಲೆ ಬೇಗ ಒಂದು ಬಟ್ಟೆ ಹಾಕಬೇಕು. ಇವಾಗ ಇನ್ನೂ ಬಿಸಿಯಾಗಿರೋವಾಗೆ ಸೈಡಿಗೆ ಟಿನ್ನಿಗೆ ಅಂಟಿರೋದನ್ನೆಲ್ಲ ಸ್ವಲ್ಪ ಒಂದು ಚಾಕುವಿನಿಂದ ಸಾವಕಾಶವಾಗಿ ಬಿಡಿಸ್ಕೊಳ್ರಿ. ಯಾಕಂದರೆ ಸ್ವಲ್ಪ ಬಿಸಿ ಇರೋವಾಗೆ ಇದನ್ನು ಟಿನ್ನಿಂದ ನಾವು ತೆಗಿಬೇಕು. ಸಾವಕಾಶವಾಗಿ ತೆಗೀರಿ. ಒಳಗಡೆ ಬಹಳ ಹೊತ್ತಿಟ್ಟರೆ ಈ ಟಿನ್ನಿಗೆ ಅದ್ರ ಬಿಸಿ ಗಾಳಿ ಹತ್ತಿ ಈ ಕೆಳಗಡೆ ಎಲ್ಲ ಜಿಗಿ ಜಿಗಿ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕೆ ಸ್ವಲ್ಪ ಬಿಸಿ ಇರುವಾಗೆ ತೆಗೆದು ರ್ಯಾಕ್ ಮೇಲೆ ನೀವು ಇದನ್ನ ಇಡಬೇಕು. ಇದ್ರ ಮೇಲೆ ಒಂದು ಕ್ಲೀನಾಗಿರೋ ಒಣ ಬಟ್ಟೆನ ಹಾಕಿ ಚೆಂದ ಸುತ್ತಬೇಕು. ಪೂರ್ತಿ ತಣ್ಣಗಾಗಬೇಕು ನಮ್ಮ ಬ್ರೆಡ್. ಹೀಟ್ ಇರೋದು ತಣ್ಣಗಾಗಿ ಅದ್ರದ್ದು ಮಾಯಿಶ್ಚರ್ ಎಲ್ಲ ಬಟ್ಟೆಗೆ ಅಂಟಿ ಸಾಫ್ಟಾಗಿ ಆಗ್ತದೆ. ಅದು ಪೂರ್ತಿ ತಣ್ಣಗಾದ ಮೇಲೆ ನಾವು ಇದನ್ನು ಸ್ಲೈಸ್ ಮಾಡಬೇಕು. ನೋಡಿ ಎಷ್ಟು ಸಾಫ್ಟಾಗಿದೆ. ನಿಮಗೆ ಇದನ್ನು ಬ್ರೆಡ್ಡನ್ನು ನಿಮಗೆ ಕಡಾಯಿಯಲ್ಲಿ ಬೇಕ್ ಮಾಡಬೇಕು ಅಂದರೆ ನಂದು ಮಸಾಲ ಬನ್ನಿಂದು ರೆಸಿಪಿಯಲ್ಲಿ ಕಡಾಯಿಯಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಅದನ್ನು ನೀವು ಫಾಲೋ ಮಾಡಿ. ನೋಡಿ ಒಳಗಡೆ ಎಷ್ಟು ಸೂಪರಾಗಿ ಸಾಫ್ಟಾಗಿ ಮತ್ತು ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸ್ತಾ ಇದೆ. ಈ ನಮ್ಮ ಮಿಲ್ಕ್ ಸ್ಯಾಂಡ್ವಿಚ್ ಬ್ರೆಡ್ ರೆಡಿಯಾಗಿದೆ.